ನನ್ನ ಹೆಸರು ಸಿ ಆನಂದ್ ಕುಮಾರ್ ಅಂತ ಪ್ರಜಾ ಪರಿವರ್ತನೆ ಜಿಲ್ಲಾಧ್ಯಕ್ಷರು ಹಾಗೂ ಚಳವಳಿ ಮಾಸದ ಜಿಲ್ಲಾ ಉಪಾಧ್ಯಕ್ಷರು. ಉದ್ದೇಶ ಏನಿಲ್ಲ, ಇಷ್ಟೇ 30ನೇ ತಾರೀಕಿಂದ ಏನು SI ಏನು ಇದು ಆರಂಭ ಆಗ್ತಿದೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಮತದ ಪರಿಶೀಲನೆ ನಡೀಬೇಕಾದ್ರೆ ಮನೆಗೆ ಬಂದಾಗ ನಮ್ಮ ಮತ ಬಾಂಧವರು ಕೂಲಂಕಷ ಪರಿಶೀಲನೆ ಮಾಡಿ ಅವರಿಗೆ ಸರಿಯಾದ ಮಾಹಿತಿ ಕೊಟ್ಟು ಅವರಿಂದ ರಿಸೀವ್ಡ್ ಕಾಪಿ ತೆಗೆದುಕೋಬೇಕು. ಇಲ್ಲಾಂದ್ರೆ ಮತವನ್ನು ಪಟ್ಟಿಯನ್ನು ಅವರು ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರ್ತಾ ಇದೆ. ಹಂಗಾಗಿ ಈ ನಮ್ಮ ರಾಜ್ಯದ ಜನತೆಗೆ ಮತ್ತು ನಮ್ಮ ಒಂದು ಬಳ್ಳಾರಿ ಜಿಲ್ಲಾ ಜನತೆಗೆ ಏನು 30ರಿಂದ ಆರಂಭ ಆಗ್ತದೆ ಅಂತ ಈ ಮತದಾರ ಒಂದು ಏನು SI ಆರಂಭವಾಗ್ತಿದೆ, ಅದಕ್ಕೆ ಸರಿಯಾದ ರೀತಿಯಿಂದ ನಾವು ಒಂದು ದಾಖಲೆಗಳು ನೀಡಿ ಅವರಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸ್ವೀಕೃತಿಯನ್ನು ಪಡ್ಕೊಳ್ಬೇಕು. ಅಂದಾಗ ಮಾತ್ರ ನಮ್ಮಲ್ಲಿ ಮುಂದೆ ನಾವು ಏನಾದರೂ ನಮ್ಮ ಒಂದು ಮತದಾನದ ಹಕ್ಕನ್ನು ನಾವು ಪಡ್ಕೊಳ್ಬೇಕು. ಹಾಗಾಗಿ ಈ ಒಂದು ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ 2 ಕೋಟಿ 10 ಲಕ್ಷ ಸುಮಾರು ಮತದಾನ ಹಕ್ಕುಗಳನ್ನು ಕಳ್ಕೊಂಡಿದ್ದಾರೆ ಜನರು ಸಾಬೀತಾಗಿ ಪ್ರಕ್ರಿಯೆಯಲ್ಲಿ. ಹಾಗಾಗಿ ನಮ್ಮ ಒಂದು ರಾಜ್ಯದಲ್ಲಿ ಕೂಡ ನಾವು ಯಾವುದೇ ರೀತಿ ಒಂದು ಮತವನ್ನು ಮಿಸ್ ಆಗದಾಗೆ ನಾವು ನೋಡ್ಕೋಬೇಕು. ಹಂಗಾಗಿ ಈ ಒಂದು SI ವಿರೋಧಿ ಒಂದು ಆರಂಭ ಪಟ್ಟೆ ವಿರುದ್ಧ 30ನೇ ತಾರೀಕು ಒಂದು ಜನಪರ ಸಂಘಟನೆಗಳು ಮತ್ತು ಎಲ್ಲ ಬಳ್ಳಾರಿಯಲ್ಲಿರ್ತಕ್ಕಂಥ ಪ್ರಗತಿಪರ ಸಂಘಟನೆಗಳು ಕೂಡ ಇವತ್ತು 30ನೇ ತಾರೀಕು ಕಪ್ಪು ಬಟ್ಟೆಯನ್ನು ಧರಿಸಿ SI ವಿರುದ್ಧ ಪ್ರಕ್ರಿಯೆ ವಿರುದ್ಧ ನಾವು ಒಂದು ನಮ್ಮ ಕೆಲಸದ ಸ್ಥಳಗಳಲ್ಲಿ ಮತ್ತು ಜಿಲ್ಲಾ ವಾರ್ಡು, ಗ್ರಾಮ ಸಭೆ ಮತ್ತು ತಾಲೂಕು ಸಭೆಗಳಲ್ಲಿ ಕೂಡ ನಮ್ಮ ಎಲ್ಲಾ ಸಂಘಟನೆಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತೀವಿ. ಹಾಗಾಗಿ ಈ ಒಂದು SI ವಿರುದ್ಧ ನಮ್ಮ ಪ್ರಜಾ ಪರಿವರ್ತನೆ ವೇದಿಕೆಯಿಂದ ಕೂಡ ಎಲ್ಲ ಇಡೀ ಜಿಲ್ಲಾದ್ಯಂತ ನಮ್ಮ ಇದಕ್ಕೆ ವಿರೋಧವಾಗಿ ನಾವು ಬೆಂಬಲವನ್ನು ನೀಡ್ತಿದ್ದೇವೆ. ಜೈ ಹಿಂದ್, ಜೈ ಭಾರತ್. ನಮ್ಮ ಜನರಲ್ಲಿ ಕೇಳೋದೇನೆಂದ್ರೆ, ಸಾಮಾನ್ಯ ಜನರು ಇಲ್ಲಿ ಮೋಸ ಹೋಗ್ತಾ ಇದ್ರು ಅಂದ್ರೆ ದಾಖಲಾತಿ 11 ಕಾಲಂನಲ್ಲಿ ದಾಖಲಾತಿ ಕೊಡೋದ್ರಲ್ಲಿ ನಾವು ಸೋಲ್ತಾ ಇದೀವಿ. 11 ದಾಖಲಾತಿಗಳನ್ನ ನಮ್ಮ ಆಯಾಯ ವಾರ್ಡ್ಗಳಲ್ಲಿ ನಮ್ಮ ಎಲ್ಲೆಲ್ಲಿ ಅನುಕೂಲ ಇದೆ, ನಮ್ಮ ರೈತರಿಗೆ ಎಲ್ಲೆಲ್ಲಿ ರೈತ ಸಂಘ ಇದೆ ಅಲ್ಲೆಲ್ಲಿ ಆ ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ. ಇದನ್ನ ಕೊಟ್ಟು ಆ ದಾಖಲಾತಿಗಳನ್ನ ಪ್ರತಿ ಒಂದು ಓಟು ಕೂಡ ಹೋಗ್ಬಾರ್ದು. ಈ ಪ್ರಜೆ ಏನು 2ನೇ ಪ್ರಜೆ ಆಗ್ಬಾರ್ದು. ಈ ದೇಶದಲ್ಲಿ ಪ್ರತಿಯೊಬ್ಬ ಓಟು ಹಕ್ಕು ಇರಬೇಕಾಗತ್ತೆ. ಈ ದೇಶ ನಿರ್ಣಯ ಆಗ್ಬೇಕಾದ್ರೆ ಓಟು ಹಕ್ಕು ಬೇಕೇ ಬೇಕು. ಅದನ್ನ ಕಳ್ಕೋಬಾರ್ದು ಅಂತೇಳಿ ಸಾಮಾನ್ಯ ಜನರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಜಾಗೃತಿ ಆಗಿ ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ಮನೆಗೆ ಬಂದಾಗ, ನಿಮ್ಮ ವಾರ್ಡಿಗೆ ಬಂದಾಗ ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೋಬೇಕು. ನಮ್ಮ ಓಟು ಐತೆ ಇಲ್ಲಂತ ಕೂಡ ತಿಳ್ಕೋಬೇಕಂತೇಳಿ ಅವರಲ್ಲಿ ನಮ್ಮ ಜನರಲ್ಲಿ ಮನವಿಯನ್ನು ಮಾಡ್ತಾ, ಅದು ಬಡವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಪಸಂಖ್ಯಾತರು ಬಡವರು ದಾಖಲಾತಿ ನಮ್ಗೆ ಊಟ ಬೇಕಿಲ್ಲ, ಯಾಕೆ ನಮಗೆ ಸಂಬಂಧ ಇಲ್ಲ ಅಂತ ಬಹಳ ಜನ ಹೇಳ್ತಾರೆ. ದಾಖಲಾತಿ ಸಿರುಗುಪ್ಪಕ್ಕೆ ಹೋಗಿ ಆಯಾ ತಾಲೂಕಲ್ಲಿ ಕೊಡಬೇಕಾಗುತ್ತೆ. ಆ ದಾಖಲಾತಿ ಕೊಡೋದನ್ನ ನಮ್ಮ ರೈತ ಸಂಘ ಮಾಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದ.